ನೋಡಿ, ಎಲ್ಲ ಒಂದು ಕಡೆಗೆ ಕಾರ್ಯಕರ್ತರಿಗೆ, ಅವರು ಪಕ್ಷದ ಅಧ್ಯಕ್ಷರು, ಅವರು ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡಬೇಕಾದಾಗ ಒಮ್ಮೊಮ್ಮೆ ಆ ರೀತಿಯಾದಂಥ ಹೇಳಿಕೆಗಳನ್ನ ಮಾಡಬೇಕಾಗ್ತದೆ. ನಾನಿದ್ದೇನೆ ಅಂತಕ್ಕಂಥ ರೀತಿಯಲ್ಲಿ ಆ ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡಬೇಕಾದಾಗ, ಈಗ ಫೀಲ್ಡಲ್ಲಿರ್ತಕ್ಕಂಥ ವಾರಿಯರ್ಸ್ ಇದ್ದಾರಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಪಕ್ಷದ ಜವಾಬ್ದಾರಿ ಆಗುತ್ತೆ, ಅಧ್ಯಕ್ಷರ ಜವಾಬ್ದಾರಿ ಆಗಿರ್ತದೆ. ಕಾಂಗ್ರೆಸ್ ಅಧ್ಯಕ್ಷ ಅಂದಾಗ ಅವ್ರಿಗೆ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಅವ್ರು ಯಾರ ಜೊತೆ ಸಂಪರ್ಕದಲ್ಲಿರ್ತಾರೆ, ಹೈಕಮಾಂಡ್ನ ಸಂಪರ್ಕದಾಗಿರ್ತಾರೆ, ಮತ್ತು ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರದ್ದೇ ಆದಂಥ ಸ್ಟೈಲಲ್ಲಿ ಮಾಡ್ತಾರೆ. ಸೊ ಅದರಲ್ಲಿ ತಪ್ಪು ಹುಡುಕತಕ್ಕಂಥದ್ದು ಏನೂ ಇಲ್ಲ. ಈಗ ನಾನು 28 ಭವಿಷ್ಯನ ನಾವು ಯಾರು ಮಾಡೋದು ಬೇಡ. ಇನ್ನೂ ಭಾಳ ವರ್ಷ ಇದೆ, 3 ವರ್ಷ ಇದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, 138 ಸ್ಥಾನಗಳನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ, ಯಾರಿಗೂ ಕೊಟ್ಟಿರಲಿಲ್ಲ. BJPಯವರ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಜನರ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ಮಾಡೋಣ, ಜನರ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡೋಣ. ನಮ್ಮ ರಾಜ್ಯದ ಸಂಪನ್ಮೂಲವನ್ನು ಜಾಸ್ತಿ ಮಾಡೋಕ್ಕೆ ನಾನು ಒಂದೇ ಇದರಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು, ಮೇಕೆದಾಟು ಇರ್ಬೋದು, ಅಥವಾ ಕೃಷ್ಣ ನೋಟಿಫಿಕೇಷನ್ ಇರ್ಬೋದು, ಮಾದಾಯಿದು ಇರ್ಬೋದು, ಇವೆಲ್ಲ ವಿಚಾರಗಳು ಕೂಡ ಕೋರ್ಟ್ನಲ್ಲಿದ್ದಾವೆ. ನಾನು ಬೇಕಾದರೆ ನಾಳೆ ಹೋದಾಗ ನಾನು ಮತ್ತೆ ಮನವಿ ಮಾಡ್ತೀನಿ. ಬೇಕಾದ್ರೆ ನಮ್ಮ ಸಂಸತ್ ಸದಸ್ಯರೆಲ್ಲರೂ ಕೂಡ ಸೇರ್ಕೊಟ್ಟು, ಯಾಕಂದರೆ ಸಂಸತ್ ಸದಸ್ಯರಂದರೆ 21 ಜನನ BJPಯವ್ರಿಗೆ ಕೊಟ್ಟಿದ್ದಾರೆ, 9 ಜನ ಕಾಂಗ್ರೆಸ್ಸಲ್ಲಿ ಮಾತ್ರ, ಅದು 9 ಜನ ಮಾತ್ರ. ಅಂದರೆ ಇಷ್ಟೊಂದು ಬಹುಮತ ಕೊಟ್ಟಾಗ ಯಾವ ಜನ ಕಾಂಗ್ರೆಸ್ಗೆ 138 ಸ್ಥಾನ ಕೊಡ್ತಾರೋ ಅದೇ ಜನ ಹೆಚ್ಚು BJP ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಅವ್ರದ್ದು ಜವಾಬ್ದಾರಿಕೆ ಇದೆ. ಆ ಜವಾಬ್ದಾರಿಕೆಯಿಂದ ಈ ಜನಗಳ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡೋಣ. BJPಯವರಾಗಲಿ, ಅದು ಇದು ಕಾಂಗ್ರೆಸ್ ಅವರಾಗಲಿ, ಜನದ ಋಣ ತೀರಿಸೋದಕ್ಕೆ ಇನ್ನೂ 3 ವರ್ಷಗಳ ಕಾಲಾವಕಾಶ ಇದೆ. ಇವತ್ತು ಸಂಪನ್ಮೂಲವನ್ನು ರೂಢಿಸಬೇಕು, ನೀರಾವರಿ ಯೋಜನೆಗಳು ಮುಗಿಬೇಕು. ಇವತ್ತು ಬೆಂಗಳೂರಿನ ಕನಸು ಅಂತ ಹೇಳಿದ್ರೆ ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತ ಹೇಳ್ತೀವಿ. ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತ ಹೇಳಿ ಸುಲಭವಾಗಿ ಆಗೋದಿಲ್ಲ. ಅದಕ್ಕೆ ನೀರು ಬೇಕು. ನೀರು ಬೇಕಾದಾಗ ಆನ್ ಪ್ರಯಾರಿಟಿ ಬೇಕಾಗಿರ್ತಕ್ಕಂಥದ್ದು ನಮಗೆ ಮೇಕೆದಾಟನ್ನು ನಾನು ಇನ್ನೂ ಒಂದು ಹೇಳಬೇಕು ಅಂದರೆ, ಆದೇಶ ಇಲ್ಲೇ ಇದೆ. ನಾನು ಮೊದಲು ನಾನು ಕಾನೂನು ಸಚಿವನಾದಂಥ ಸಂದರ್ಭದಲ್ಲಿ ಮೇಕೆದಾಟನ್ನು ನಿಮಗೆ ನಾನು ಇಲ್ಲೇ ತೋರಿಸ್ತಿದ್ದಲ್ಲ, ಸಿದ್ದರಾಮಯ್ಯನವ್ರ ಒಪ್ಪಿಗೆಯನ್ನು ಪಡೆದು ಮೇಕೆದಾಟನ್ನು ಸೃಷ್ಟಿ ಮಾಡಿದ್ದು ಅದು ನನ್ನ ಕಾಲದಲ್ಲೇ. ಸಿದ್ದರಾಮಯ್ಯನ ಒಪ್ಪಿಗೆಯನ್ನು ಪಡೆದು ಮಾಡಿರ್ತಕ್ಕಂಥದ್ದು. ಇದರಿಂದ ಮಾತ್ರ ನಮ್ಮ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತದೆ. ಇದು ನಾನು ನೋಡಿ 27/10/13 ಅಲ್ಲ ಪ್ರಸ್ತಾವನೆ. ಈಗ ಇದು ನೋಡಿ, ಕಾವೇರಿ ನೀರು ಹಂಚಿಕೆ ವಿಷಯದ ಬಗ್ಗೆ ರಚಿತವಾಗಿರುವ ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣ ನೀಡಿರುವ ಆದೇಶ ತಮಗೆ ತಿಳಿದಿರುವ ವಿಷಯವಾಗಿದೆ. ಸದರಿ ನ್ಯಾಯಾಧಿಕರಣದ ಅಂತಿಮ ಆದೇಶದಂತೆ ಕರ್ನಾಟಕ ರಾಜ್ಯವು ತನ್ನ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ಸದರಿ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅವಶ್ಯಕತೆ ಇರುತ್ತದೆ. ಅದರಂತೆ ಮೇಕೆದಾಟು ಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬಹುದಾಗಿದೆ. ಕರ್ನಾಟಕದ ವಿದ್ಯುತ್ ಸಮಸ್ಯೆಯು ಗಂಭೀರವಾಗಿರುವುದರಿಂದ ನಾವು ಜನತೆಗೆ ನೀಡಿರುವ ಭರವಸೆಯಂತೆ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕಾದಂಥ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಈ ಪ್ರತಿಷ್ಠಿತ ಯೋಜನೆ ಕೈಗೆತ್ತಿಕೊಳ್ಳಬೇಕಾಗಿದೆ. ಈಗಾಗಲೇ ಈ ಯೋಜನೆ ಕೈಗೆತ್ತಿಕೊಳ್ಳಲು ಸಾಕಷ್ಟು ವಿಳಂಬ ಆಗಿದೆ. ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಸಂಬಂಧ ಮೇಲೆ ಖಂಡಿಕೆಗಳಲ್ಲಿ ಅಡ್ವೊಕೇಟ್ ಜನರಲ್ ಅವರು ಮತ್ತು ಸುಪ್ರೀಂ ಕೋರ್ಟಿನ ನಾರಿಮನ್ ರವರು ಕೊಟ್ಟಿರ್ತಕ್ಕಂಥ ಸಕಾರಾತ್ಮಕ ಅಭಿಪ್ರಾಯವನ್ನು ಕೂಡ ಅವಗಾಹಿಸಿ ಕೂಡಲೇ ಯೋಜನೆಯನ್ನು ಪ್ರಾರಂಭಿಸಲು ಸೂಕ್ತ ಆದೇಶ ನೀಡಬೇಕಾಗಿ ಕೇಳಿದ್ದೇನೆ. ಜಯಚಂದ್ರ ಕಾನೂನು ಮಂತ್ರಿಯಾಗಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದಿಸಿರೋದು 12/11 2013. ಸೊ ಇದು ದಿಸ್ ಈಸ್ ಅನ್ ಪ್ರಯಾರಿಟಿ. ಆಯಿತು ಅಲ್ಲ, 12 ವರ್ಷ ಆಯಿತು. ನಾನು ಯಾಕೆಂದರೆ ಇದೊಂದು ಇಂಪಾರ್ಟೆಂಟ್ ಆದೇಶ ಆಗಿರೋದ್ರಿಂದ ನಾನು ಕಾಪಿಯನ್ನು ಇಟ್ಕೊಂಡಿದ್ದೇನೆ. ಇದು ನಾನು 25/9/2013 ಪ್ರಾರಂಭ ಮಾಡಿ ಅದು 2 ತಿಂಗಳೊಳಗೆ ಅದು ಇತ್ಯರ್ಥ ಆಯಿತು. ಇದಕ್ಕೆ ನಾರಿಮನ್ ಅವರ ಅಭಿಪ್ರಾಯ ಪಡೆದಿದ್ದೀವಿ.
ಅವರು ಅಭಿಪ್ರಾಯವನ್ನು ಕೊಡಬೇಕಾದಾಗ ನಾನು ಡೆಲ್ಲಿಗೆ ಹೋಗಿ ಅವ್ರನ್ನ ಒಪ್ಪಿಗೆಯನ್ನು ಪಡೆದು ಈ ಕರ್ನಾಟಕದಲ್ಲಿ ಮಾಡ್ಬೋದು ಅಂತೇಳಿ ಅಭಿಪ್ರಾಯ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೆಲ್ಲ ಜಾರಿಗೊಳಿಸಿದ್ರು. ಇದಕ್ಕೋಸ್ಕರ ಹೋರಾಟ ಅದಾಯಿತು, ಪಾದಯಾತ್ರೆ ಆಯಿತು. ಇದೆಲ್ಲ ಏನಕ್ಕೆ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತೇಳಿ ಬ್ರ್ಯಾಂಡ್ ಬ್ಯಾಂಗ್ಳೂರನ್ನ ಎಂಜಾಯ್ ಮಾಡ್ತಾರದು ಅಂದರೆ ಇಡೀ ದೇಶದ ಜನ. ನಾವು ಕೊಡ್ತಿರ್ತಕ್ಕಂಥದ್ದು 4.5 ಲಕ್ಷ ಕೋಟಿ ಹಣ ಬರ್ತಿರ್ತಕ್ಕಂಥದ್ದು ನಮ್ಮ ಜನದ ಪರಿಶ್ರಮ. ನೋಡಿ, ನಾನು ಒಂದು ಹೇಳ್ತೀನಿ, ಐ ಹ್ಯಾವ್ ಗಟ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದಿ ಸೀನಿಯರ್ ಲೀಡರ್ಸ್. ಬಹುಶಃ ನಾನು ತಿಳ್ಕೊಂಡೆ, ಇವತ್ತು BJP JDS ಇಬ್ಬರು ಒಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರಾವರಿಗೆ ಇದು ತೆರೆ ಬೀಳ್ತದೆ ಅಂತೇಳಿ ದೇವೇಗೌಡರು ಮೊನ್ನೆ ಪ್ರಸ್ತಾಪ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ. ನೋಡಿ, ಈ ಗೋದಾವರಿ ಬೇಸಿದ್ದು ನಮಗೆ ಬರೋದು ಎಷ್ಟು, 20 KFC ಬರುತ್ತೋ 25 ಬರುತ್ತೋ, ಅದಲ್ಲ, ಅದು ಅಂತಾರಾಜ್ಯ ವಿವಾದ, ಅದು ಸೆಟ್ಲಾಗೋದಿರಲಿ. ಸದ್ಯ ವಿವಾದ ಕೂತಿರ್ತಕ್ಕಂಥ ನಮ್ಮ ಮುಂದೆ ಇದಾವಲ್ಲ, ಮೇಕೆದಾಟಿದೆಯಲ್ಲ, ಇವತ್ತು ಅಪ್ಪರ್ ಕೃಷ್ಣ ವಿಚಾರ ಇದೆಯಲ್ಲ, 524 ಅಡಿಗೆ ಏರ್ಸೋಕ್ಕದು ಆಗಲೇ ಇಲ್ಲ, ಗೆಜೆಟ್ಟೇ ಮಾಡ್ತಾಯಿಲ್ಲ. ಇಂಥವಕ್ಕೆ ಆದ್ಯತೆ ಕೊಡಲಿ. ನಾವು ಹೆಚ್ಚು ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತಿದ್ವಿ. ಕೇಂದ್ರ ಸರ್ಕಾರ ಕೃತಜ್ಞತೆಗಾರ ಕೂಡ. ನಮ್ಮ ಯೋಜನೆಗಳನ್ನು ಈ ರಾಜ್ಯ ಇನ್ನಷ್ಟು ಸಂಪನ್ಮೂಲ ಜಾಸ್ತಿ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಾದಾಗ ಮೇಕೆದಾಟು, ಕೃಷ್ಣ, ಮಾದಾಯಿ ವಿಚಾರಗಳನ್ನ ಕೋರ್ಟಲ್ಲಿರ್ತಕ್ಕಂಥವ್ರಿಗೆ ಒಂದು ಅರ್ಜಿ ಹಾಕಿ ಆದ್ಯತೆ ಮೇಲೆ, ಅವರೇನು ತೀರ್ಪು ಕೊಡಬೇಕಾಗಿಲ್ಲ, ಆದ್ಯತೆ ಮೇಲೆ ಇದು ಮಾಡಿ ಅಂತೇಳಿ ಹೇಳಿದ್ರೆ ಸಾಕಾಗ್ತದೆ. ಈ ಕೆಲಸವನ್ನು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಮಾಡಬೇಕು, ಕಾಂಗ್ರೆಸ್ಸವರು ಮಾಡಬೇಕು, BJP ಅವರು ಮಾಡಬೇಕು, ಎಲ್ಲರೂ ಕೂಡ ಮಾಡಬೇಕು. ಆಗ ಮಾತ್ರ ರಾಜ್ಯಕ್ಕೆ ಒಂದು ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಸರ್, ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಒನ್ ಡೇ ಮ್ಯಾಚ್ ಇದೆ ಸರ್. ಶುಭಾಶಯ. ನೋಡಿ, ನಾನು ಈ ಕ್ರಿಕೆಟ್ ಬಗ್ಗೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ಬಹುಶಃ ಎಲ್ಲೋ ಒಂದು ಕಡೆಗೆ ಈ ಕ್ರಿಕೆಟ್ ಅನ್ನೋದು ನಮ್ಮ ದೇಶದ ಕ್ರೀಡೆ ಅಲ್ಲ, ಅದು ನಾವು ಬ್ರಿಟಿಷರಿಂದ ಕಲ್ತ್ವಿ. ಈಗ ಬ್ರಿಟಿಷರಿಂದ ಕಲಿತು ಈಗ ನಾವು ವರ್ಲ್ಡ್ ಚಾಂಪಿಯನ್ ಆಗಿದ್ದೀವಿ. ಈ ಹಿನ್ನೆಲೆಯಲ್ಲಿ ಬಹುಶಃ ಪಾಕಿಸ್ತಾನದ ಮೇಲೆ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸರು ಕೂಡ ಇದ್ದಾರೆ. ಸರ್, ಇನ್ನೊಂದು ಸರ್, ಇದು ಇವಾಗ ನಾಳೆ ಗ್ರೇಟರ್ ಬೆಂಗಳೂರು ವರದಿ ಸಲ್ಲಿಕೆ ಮಾಡ್ತಾರೆ ಸರ್, ಅದಕ್ಕೆ BJPಯಿಂದಲೂ ವಿರೋಧ ವ್ಯಕ್ತವಾಗ್ತಿದೆ. ಅಲ್ಲ, ಅದನ್ನು ವರದಿ ಕೊಡ್ತಾ ಇದ್ದಾರೆ. ಅದು ಸದನ ಇನ್ನು 3ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಆವಾಗ ಸದನದಲ್ಲಿ ಚರ್ಚೆ ಆಗ್ತದೆ, ಸಚಿವ ಸಂಪುಟದಲ್ಲಿ ಚರ್ಚೆ ಆಗ್ತದೆ. ಅಂತಿಮವಾಗಿ ಏನು ತೀರ್ಮಾನ ಆಗ್ತದೆ ನೋಡೋಣ. ಒಟ್ಟಲ್ಲಿ ಬ್ರಾಡ್ ಬ್ಯಾಂಗ್ಳೂರನ್ನು ಅದಕ್ಕೆ ಅರ್ಥ ಬರಬೇಕಾದಾಗ, ಶಕ್ತಿ ಬರಬೇಕಾದಾಗ, ಪ್ರಪಂಚದಲ್ಲಿ ಮಿಂಚಬೇಕಾದಾಗ ಮೇಕೆದಾಟು ಅನಿವಾರ್ಯ ಅಂತಕ್ಕಂಥದ್ದನ್ನು ಎಲ್ಲ ಪಕ್ಷದವರು ಕೂಡ ಮುಖಂಡರುಗಳು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು.